ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚೆನ್ನ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ. ಬೆಳ್ಳುಳ್ಳಿ ಒಂದು ಹಿಡಿ ಹಾಕ್ಕೊಂಡಿದ್ದೀನಿ, ಶುಂಠಿ ಸ್ವಲ್ಪ. ಈರುಳ್ಳಿ ಮತ್ತು ಟೊಮೆಟೊ ಗ್ರೇವಿ ಜಾಸ್ತಿ ಬೇಕು, ಅದಕ್ಕೆ ಎರಡು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪದು ನಾಲ್ಕು ಈರುಳ್ಳಿ, ಟೊಮೆಟೊನೂ ಅಷ್ಟೆ ಒಂದು 4. ಹೇಗೆ ಮಾಡೋದು ನೋಡೋಣ. ಫಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಹುರಿಬೇಕು. ಹಾಗೇನೂ ಹಾಕ್ಕೊಂಡು ರುಬ್ಬೋದು, ಹುರಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂದವರು, ಬೇಗ ಕೆಲ್ಸಕ್ಕೆ ಹೋಗೋರು, ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಟ್ಟೋರು ಹಾಗೆ ರುಬ್ಕೋಬೋದು. ಈರುಳ್ಳಿ ಟೊಮೆಟೊ ಸ್ವಲ್ಪ ಸಮ ಇರಬೇಕು. ಅದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿನೂ ಮತ್ತು ಶುಂಠಿ ಎರಡು ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಒಂದು ಅರ್ಧ ಇಂಚು, ಲವಂಗ ಒಂದು 6 ಪೀಸ್. ಸಾಕು. ಇದನ್ನು ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಹಾಕ್ಕೊಂಬೋದು ಇದರಲ್ಲೇ. ಟೊಮೊಟೊ ಸಪ್ರೇಟಾಗಿ ಹುರ್ಕೊಳ್ತೀನಿ. ಉಪ್ಪು ಹಾಕ್ತೀನಿ ಬೇಗ ಬೇಯಿದೆ ಅಂತ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎರಡು ಪೇಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ಗೆ ಆಯಿಲ್ ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡದೊಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕಿ ನೋಡಿ, ಇಷ್ಟು ನೈಸಾಗಿ ಪೇಸ್ಟ್ ಆಗಬೇಕು. ಸುಮ್ಮನೆ ಇಟ್ಕೊಳ್ಳಿ, ಇದೀನಿ. ಇದು ಗ್ರೇವಿ ಅಲ್ವಾ, ಗಟ್ಟಿ ಇದೆ ಅಲ್ವಾ, ಎಗ್ರುತ್ತೆ ಅಂದ್ಬಿಟ್ಟು. ಇದಕ್ಕೆ ಈಗ ಧನಿಯಾ ಪುಡಿ 1.5 ಸ್ಪೂನು, ಖಾರದ ಪುಡಿ ಚಿಲ್ಲಿ ಪೌಡರು 2 ಸ್ಪೂನು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು 2.5 ಹಾಕ್ತೀನಿ. ಸಾಂಬಾರ್ ಪೌಡರ್ ಮನೇಲಿ ಮಾಡಿರ್ತೀರಲ್ಲ, ಅದೇ ಸಾಂಬಾರ್ ಪೌಡರ್, ಅದು 2 ಸ್ಪೂನ್, 2.5. ಮತ್ತು ಚೆನ್ನ ಮಸಾಲ ಪೌಡರ್ ಅಂತ ಸಿಗುತ್ತೆ. ಚೋಲೆ ಮಸಾಲನೂ ಹಾಕ್ತಾರೆ, ನಂಗೆ ಅದಿಷ್ಟ ಆಗಲ್ಲ. ಚೆನ್ನ ಮಸಾಲ ಅಂತಲೇ ಪೌಡರ್ ಸಿಗುತ್ತೆ, ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೋಲೆ ಮಸಾಲ ಹಾಕಿದ್ರೆ ಸ್ವಲ್ಪ ಹುಳಿ ಫ್ಲೇವರ್ ಕೊಡುತ್ತೆ. ಅದು 2 ಸ್ಪೂನ್. ಮಿಕ್ಸ್ ಮಾಡ್ಕೊಳ್ಳಿ. ರಾತ್ರಿನೇ ನೆನೆಸಿಟ್ಟಿರೋದು ಕಾಬೂಲ್ ಕಡಲೆ ಒಂದು ನೈಟ್ ನೆನೆಸಿ ಸ್ವಲ್ಪ ಚೆನ್ನಾಗಾಗುತ್ತೆ ಮೆತ್ತಗೆ. ಸ್ವಲ್ಪ
ಅದನ್ನೇ ತೊಳ್ಕೊಂಡು ಅಂತ ಸೇರಿಸ್ತಾ ಇದ್ದೀನಿ. ಕಾಳು ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 1/4 kg ಕಾಳು ನೆನೆಸಿದ್ದೀನಿ. ನಾನು ಆಮೇಲೆ ಎಲ್ಲರೂ ಕಾಳು ಇಷ್ಟಪಡ್ತಾರೆ. ಗ್ರೇವಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದರಲ್ಲೂ 1 ಗ್ಲಾಸ್ ಹಾಲು ಬಿಸಿ ಇದೆ, ಕೈಲಿ ಹಿಡ್ಕೊಳಕ್ತಿಲ್ಲ. ಅದು ಕ್ರೀಮ್ ಬೇಕಾದ್ರೆ ಹಾಕ್ಬೋದು, ಫ್ರೆಶ್ ಕ್ರೀಮು. ನಾನು ಫ್ರೆಶ್ ಕ್ರೀಮ್ ಹಾಕಲ್ಲ, 1 ಲೋಟ ಹಾಲು ಹಾಕ್ತೀನಿ. ಇದು ಹಾಕಿದ್ರೇ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಲೋಟ ಹಾಲು ಹಾಕ್ಬಿಟ್ರೆ ಕಾಯಿಸಿ ಇಟ್ಕೊಂಡಿರೋ ಅಂಥದ್ದು ಚೆನ್ನಾಗಿರುತ್ತೆ. ಗ್ರೇವಿ ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಬೇಕಾದ್ರೆ ನಾನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಕುಕ್ಕರ್ ಮುಚ್ಚೋವಾಗ ಇದನ್ನು ಸೇರಿಸಿ. ಕಸ್ತೂರಿ ಮೇಥಿ ಅಂತ ಡ್ರೈ ಮೆಂತ್ಯ ಸೊಪ್ಪು ಮಾಡಿ ಗಟ್ಟಿ ಆಗುತ್ತೆ. ಆಮೇಲೆ ಎಷ್ಟು ನೀರು ಹಾಕಿದ್ರೂ ಅದು ಗಟ್ಟಿ ಆಗಿಬಿಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪೂರಿ, ಚಪಾತಿ, ಮೇಯ್ನು ನೀರು ದೋಸೆ ಮತ್ತು ಚೆನ್ನ ಮಸಾಲ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅನ್ನಕ್ಕೂ ಸಹ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ. ಎಲ್ಲರೂ ಚೆನ್ನ ಮಸಾಲ ಮಾಡಿದ್ದೀರಾ, ಬಟ್ ಈ ಥರ ಒಂದ್ಸತಿ ಟ್ರೈ ಮಾಡಿ. ಬಟ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ನಮ್ಮ ಅಪ್ಪಂಗಂತೂ ತುಂಬ ಇಷ್ಟ ಈ ಚೆನ್ನ ಮಸಾಲ ಪೂರಿ. ನಾನು ಪೂರಿ ಮಾಡ್ತೀನಿ ಈಗ. ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು ಚೆನ್ನ ಮಸಾಲ. 2 ವಿಷಲ್ ಇಲ್ಲ 4 ವಿಷಲ್ ಕೂಗಿಸಿ ಕಾಳು ನಾನು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇನ್ನೊಂದ್ಸತಿ ಕುದಿ ಇಟ್ಕೋಬೇಕು. ಒಂದ್ಸತಿ ಕುದಿ ಬಂದರೆ ಸಾಕು. ಒಂದ್ಸತಿ ಕುಕ್ಕರಲ್ಲಿ ಇಟ್ಕೊಳ್ಳಿ. ನೋಡಿ, ಚೆನ್ನ ಮಸಾಲ ರೆಡಿ ಆಯಿತು. ಪೂರಿ ಜೊತೆ ಬ್ಯಾಟಿಂಗ್ ಮಾಡೋದು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.